ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು MySQL ಅನ್ನು ನಮ್ಮ ಸಿಸ್ಟಮ್ ಅಲ್ಲಿ ಹೇಗೆ ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ ನಿಮ್ಮ ಹತ್ರ ಮ್ಯಾಕ್ ಹಾಗೂ ಲಿನಕ್ಸ್ ಮೆಷಿನ್ಸ್ ಇದ್ರೆ ನಾನು ಅದಕ್ಕೆ ಬೇಕಾಗಿರುವ ಲಿಂಕ್ಸ್ ಅನ್ನು ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೇನೆ. ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ www.mysql.com ಎಂಬ ವೆಬ್ಸೈಟ್ಗೆ ಹೋಗಬೇಕು. mysql.com ಎಂಬ ವೆಬ್ಸೈಟ್ಗೆ ಹೋದ ನಂತರ you'll get this ಲ್ಯಾಂಡಿಂಗ್ ಪೇಜ್. ಇಲ್ಲಿ ಡೌನ್ಲೋಡ್ಸ್ ಎಂಬ ಒಂದು ಬಟನ್ ಇದೆ. ಸೊ ಈ ಡೌನ್ಲೋಡ್ಸ್ ಎಂಬ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡುವಾಗ ಜಸ್ಟ್ ಸ್ಕ್ರೋಲ್ ಡೌನ್. ನಿಮಗೆ ಇಲ್ಲಿ ಕಮ್ಯುನಿಟಿ ಡೌನ್ಲೋಡ್ಸ್ ಅಂತ ಇದೆ, MySQL ಕಮ್ಯುನಿಟಿ ಡೌನ್ಲೋಡ್ಸ್. ಸೊ ನಿಮಗೆ ಎಂಟರ್ಪ್ರೈಸ್ ಎಡಿಷನ್ ಇರುತ್ತೆ, ನಿಮಗೆ ಕ್ಲಸ್ಟರ್ CGU ಇರುತ್ತೆ. ಸೊ ನಮಗೆ ಬೇಕಾಗಿರೋದು MySQL ಕಮ್ಯುನಿಟಿ ಡೌನ್ಲೋಡ್ಸ್. ಯಾಕಂತ ಹೇಳಿದ್ರೆ ಕಮ್ಯುನಿಟಿ ವರ್ಷನ್ ಇಸ್ ಅಬ್ಸಲ್ಯೂಟ್ಲಿ ಫ್ರೀ. ಸೊ ನಮಗೆ ಇದು ಡೆವಲಪ್ಮೆಂಟ್ಗೆ ಇರೋದು ಮಾತ್ರ ಕಾರಣ, ನಮಗೆ ವಿ ಡೋಂಟ್ ವಾಂಟ್ ಟು ಸ್ಪೆಂಡ್ ಎನಿಥಿಂಗ್. ಸೊ ನೀವು ನಿಮ್ಮ ಕಂಪನೀಸ್ ಅಲ್ಲಿ ವರ್ಕ್ ಮಾಡೋದಂತಿದ್ರೆ ದೇ ವಿಲ್ ಬಿ ಹ್ಯಾವಿಂಗ್ ಎಂಟರ್ಪ್ರೈಸ್ ಎಡಿಷನ್. ಸೊ ನಾನು ಇಲ್ಲಿ ಕಮ್ಯುನಿಟಿ ವರ್ಷನ್ ಅನ್ನು ಜಸ್ಟ್ ಕ್ಲಿಕ್ ಮಾಡ್ತೇನೆ. ಸೊ ವಿಲ್ ಗೆಟ್ MySQL ಕಮ್ಯುನಿಟಿ ಡೌನ್ಲೋಡ್ಸ್. ಅದರಲ್ಲಿ ನಮಗೆ ಬೇಕಾಗಿರೋದು MySQL ಕಮ್ಯುನಿಟಿ ಸರ್ವರ್. ಓಕೆ, MySQL ಕಮ್ಯುನಿಟಿ ಸರ್ವರ್ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಹೋದ್ರೆ ಯು ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ MySQL ಇನ್ಸ್ಟಾಲರ್ ವಿಜಾರ್ಡ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇಲ್ಲಿ ನಮ್ಮ ವರ್ಷನ್ 8.0.1 ದಟ್ ಈಸ್ ದ ಲೇಟೆಸ್ಟ್ ವರ್ಷನ್. ಸೊ ಇಲ್ಲಿ ನಾವು ವಿಂಡೋಸ್ 32 ಅಥವಾ 64 ಬಿಟ್ಟಿಗೆ MySQL ಇನ್ಸ್ಟಾಲರ್ MSI ಅಂತ ಇದೆ ಇಲ್ಲಿ. ಸೊ ಗೋ ಟು ಡೌನ್ಲೋಡ್ ಪೇಜ್. ಓಕೆ, ಡೌನ್ಲೋಡ್ ಪೇಜ್ಗೆ ಡೈರೆಕ್ಟ್ ಆಗಿ. ಸೊ ಡೌನ್ಲೋಡ್ ಪೇಜ್ಗೆ ಹೋದ ನಂತರ ನೀವು ನಿಮಗೆ ಬೇಕಾದ ಹಾಗೆ 32 ಬಿಟ್ ಇನ್ಸ್ಟಾಲರ್ ಆಗಲಿ 64 ಬಿಟ್ ಇನ್ಸ್ಟಾಲರ್ ಆಗಲಿ ಜಸ್ಟ್ ಡೌನ್ಲೋಡ್ ಇಟ್. ನಿಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿ ಜಸ್ಟ್ ಡೌನ್ಲೋಡ್ ಮಾಡಿ. ಓಕೆ, ಸೊ ಡೌನ್ಲೋಡ್ ದ ಫಸ್ಟ್ ಆಪ್ಷನ್. ಜಸ್ಟ್ ಕ್ಲಿಕ್ ಆನ್ ಡೌನ್ಲೋಡ್, ಅದು ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆದ ನಂತರ ಯು ವಿಲ್ ಗೆಟ್ ಅ ಪೇಜ್ ಸಮಥಿಂಗ್ ಲೈಕ್ ದಿಸ್. ಡೌನ್ಲೋಡ್ ಆಗಿ ನಿಮ್ಮ ಇನ್ಸ್ಟಾಲರ್ ಅಲ್ಲಿ ಇನ್ಸ್ಟಾಲ್ ಆದ ನಂತರ ಯು ವಿಲ್ ಗೆಟ್ ಅ ಪೇಜ್ ಸಮಥಿಂಗ್ ಲೈಕ್ ದಿಸ್. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಸೆಟಪ್ಸ್ ಮಾಡಲಿಕ್ಕೆ ಇದೆ ಬಿಫೋರ್ ಗೆಟಿಂಗ್ ಇನ್ಸ್ಟಾಲ್ಡ್. ಸೊ ಫಸ್ಟ್ ಡೆವಲಪರ್ ಡಿಫಾಲ್ಟ್ ಆಗಿ ಇಡಬೇಕು. ಇಟ್ಟ ನಂತರ ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಅದಾದ ನಂತರ ನನಗೆ ಇಲ್ಲಿ ಯಾವುದೇ ಎಕ್ಸೆಲ್ ಅವಶ್ಯಕತೆ ಬರೋದಿಲ್ಲ, ಆದ್ರೂ ನಾನು ಜಸ್ಟ್ ಇದನ್ನು ಚೆಕ್ ಮಾಡಿ ಐ ವಿಲ್ ಡೂ ಇಟ್ ಫಾರ್ ನೆಕ್ಸ್ಟ್. Just click on next. I'll click on yes. ಅದಾದ ನಂತರ ಇನ್ಸ್ಟಾಲೇಷನ್ ದ ಫಾಲೋಯಿಂಗ್ ಪ್ರಾಡಕ್ಟ್ ವಿಲ್ ಬಿ ಇನ್ಸ್ಟಾಲ್. ಸೊ ಇಷ್ಟೆಲ್ಲ ಪ್ರಾಡಕ್ಟ್ ನನಗೆ ಇದನ್ನು ಇನ್ಸ್ಟಾಲ್ ಮಾಡುವಾಗ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಆನ್ ಎಕ್ಸಿಕ್ಯೂಟ್ ಎಂಬ ಒಂದು ಬಟನ್ ಇದೆ ಇಲ್ಲಿ. ಅಲ್ಲಿ ಕ್ಲಿಕ್ ಆನ್ ದಟ್. ಗೈಸ್, ದಿಸ್ ವಿಲ್ ಟೇಕ್ ಅರೌಂಡ್ 5 to 10 minutes. ಸೊ ಐ ಜಸ್ಟ್ ಪಾಸ್ ಮೈ ವಿಡಿಯೋ. ಅದಾದ ನಂತರ ಐ ವಿಲ್ ಗೆಟ್ ಬ್ಯಾಕ್. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಫೈನಲಿ ನನ್ನ ಇನ್ಸ್ಟಾಲೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನನಗೆ ಡೌನ್ಲೋಡ್ ಆಗಿ ಹಾಗೂ ಇನ್ಸ್ಟಾಲ್ ಆಗಿ ಬರುತ್ತೆ. ಅದಾದ ನಂತರ ನಾನು ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಆದ ನಂತರ ಪ್ರಾಡಕ್ಟ್ ಕಾನ್ಫಿಗರೇಷನ್ ಏನಿಲ್ಲ, ಆಲ್ ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಪುನಃ ನೆಕ್ಸ್ಟ್ ಅಂತ ಕೊಡುವಂಥದ್ದು. ನೆಕ್ಸ್ಟ್ ಅಗೇನ್ ನೆಕ್ಸ್ಟ್. ಅದಾದ ನಂತರ ನನ್ನ TCP/IP ಕನೆಕ್ಷನ್ ಇರುತ್ತೆ, ಪೋರ್ಟ್ 3306 ಅಲ್ಲಿ ಇರುತ್ತೆ ಬೈ ಡಿಫಾಲ್ಟ್ ಆಗಿ. ಸೊ this should be again next. and authentication ಮೆಥಡ್ ಅಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಕೊಡಬೇಕಾಗುತ್ತೆ ನೆಕ್ಸ್ಟ್ ಮೆಥಡ್ ಅಲ್ಲಿ. ಸೊ ನೀವು ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಅನ್ನು ಕೊಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಜಸ್ಟ್ ಆ್ಯಡ್ ಯೂಸರ್. ಬೇಕು ಅಂತಿದ್ರೆ ನಿಮಗೆ ಯೂಸರ್ಗೆ ಅಕೌಂಟ್ ಮಾಡಬೇಕು ಅಂತಿದ್ರೆ ಯೂಸರ್ಗೆ ಯು ಕ್ಯಾನ್ ಡೂ ದ್ಯಾಟ್. ಓಕೆ, ದ ಟೈಮ್ ಬಿಂಗ್ ಅದೇನು ಬೇಕಂತಿಲ್ಲ. ಜಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಆ್ಯಂಡ್ ಇಲ್ಲಿ ಬರ್ತೀರಿ, ನೀವು ವಿಂಡೋಸ್ ಸರ್ವಿಸಿಗೆ ಬರ್ತೀರಿ, ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಅಪ್ಲೈಯಿಂಗ್ ಕಾನ್ಫಿಗರೇಷನ್, ಜಸ್ಟ್ ಕ್ಲಿಕ್ ಆನ್ ಎಕ್ಸಿಕ್ಯೂಟ್. ಓಕೆ, ಜಸ್ಟ್ ಕ್ಲಿಕ್ ಆನ್ ಎಕ್ಸಿಕ್ಯೂಟ್ ಅನ್ನು ಕ್ಲಿಕ್ ಮಾಡಿ. ಸೊ ದಿಸ್ ವಿಲ್ ಟೇಕ್ ಆಲ್ಸೋ ಸಮ್ ಟೈಮ್. ಸೊ ಐ ವಿಲ್ ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಕಮ್ ಬ್ಯಾಕ್. ಸೊ ಗೈಸ್, ಇದು we have completed the applying configuration. ಅದಾದ ನಂತರ ಫಿನಿಶ್ ಅನ್ನು ಕ್ಲಿಕ್ ಮಾಡಿ. ಫಿನಿಶ್ ಅನ್ನು ಕ್ಲಿಕ್ ಮಾಡಿದ ನಂತರ you will have one more page like this. So just click on next, finish, next again, and then write your password. ಇಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಅನ್ನು ಹಾಕಿ, ಆಗ ಹಾಕಿದ ಪಾಸ್ವರ್ಡ್ ಅನ್ನು
ಚೆಕ್ ಮಾಡಿದಾಗ ಕನೆಕ್ಷನ್ ಸಕ್ಸೀಡೆಡ್ ಅಂತ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ ಅಂಡ್ ಫೈನಲ್ ಸ್ಟೆಪ್ ಈಸ್ ಟು ಎಕ್ಸಿಕ್ಯೂಟ್ ದಿಸ್ ಅಗೇನ್. ಗೈಸ್, ದಿಸ್ ಇಸ್ ಅ ಲಾಂಗ್ process. MySQL server ಅನ್ನು ನಿಮ್ಮ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲ್ ಮಾಡೋದು ಇಟ್ಸ್ ಅ ಹ್ಯೂಜ್ process. So just bear with us. So once this is done, we will just come back. So guys, ನಮ್ಮದು ಫೈನಲ್ ಕಾನ್ಫಿಗರೇಷನ್ ಆಗಿದೆ. ಅದಾದ ನಂತರ ವಿಲ್ ಬಿ ಕ್ಲಿಕಿಂಗ್ ಆನ್ ಫಿನಿಶ್. ನೆಕ್ಸ್ಟ್ ಅಗೇನ್ and then finally installation complete. Finally ನಮ್ಮ installation complete ಆಗಿದೆ. We'll click on finish. Okay, so ನಮಗೆ this is where we will get ನಮ್ಮ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ ನಮಗೆ. ಸೊ ಈ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ನಾವು ಮಾಡಬಹುದು. ಅದಲ್ಲದಿದ್ರೆ ಒಂದು ನಮಗೆ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಮಾಡಬಹುದು ಅಥವಾ MySQL ಶೆಲ್ ಅಂತ ಹೇಳ್ತೇವೆ. ಇದೀಗ ನಾವು MySQL ಸರ್ವರ್ ಒಳಗಿರುವ ಶೆಲ್ ಅಲ್ಲಿ ಇದ್ದೇವೆ. ಸೊ ನಾವು ಕಮಾಂಡ್ ಪ್ರಾಂಪ್ಟ್ ಯೂಸ್ ಮಾಡೋದಿಲ್ಲ, ಯಾಕೆಂತ ಹೇಳಿದ್ರೆ ಬೆಟರ್ ಯೂಸರ್ ಎಕ್ಸ್ಪೀರಿಯನ್ಸ್ಗೋಸ್ಕರ. ಸೊ ವಿ ಆರ್ ಯೂಸಿಂಗ್ ಸಮಥಿಂಗ್ ಕಾಲ್ಡ್ ಎಸ್ MySQL Workbench ಅಂತ ಹೇಳ್ತಾರೆ. ಸೊ ಈ MySQL Workbench ಅನ್ನು ನಾವು ಯುಟಿಲೈಸ್ ಮಾಡ್ತಿದ್ದೇವೆ. ಸೊ ಯುಟಿಲೈಸ್ ಮಾಡಿ ಅಲ್ಲಿ ನಾವು ನಮ್ಮ ಕನೆಕ್ಷನ್ಸ್ ಅನ್ನು ಮಾಡ್ತೇವೆ. ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಡೇಟಾಬೇಸ್ ಅನ್ನು MySQL Workbench ಅಲ್ಲಿ ಹೇಗೆ ಸೆಟಪ್ ಮಾಡಬಹುದು ಎಂಬುದಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಸೊ ಇನ್ಸ್ಟಾಲೇಷನ್ ಸ್ಟೆಪ್ ಇದೆ ಗೈಸ್, ದಯಮಾಡಿ ಬಿ ಪೇಷಂಟ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಟೈಮ್ ಕನ್ಸ್ಯೂಮಿಂಗ್. ಸೊ ಪೇಷಂಟ್ ಆಗಿರಿ. ಜಸ್ಟ್ ಟೇಕ್ ಇಟ್ ಒನ್ಸ್ ಅಟ್ ಎ ಟೈಮ್ ಅಂಡ್ ಒನ್ಸ್ ಯು ಆರ್ ರೆಡಿ ದೆನ್ ಓನ್ಲಿ ಮೂವ್ ಫಾರ್ವರ್ಡ್. ಇಫ್ ಎನಿ ಡೌಟ್ಸ್ ಜಸ್ಟ್ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿಬಿಡಿ. ಓಕೆ, ಸೊ ಟಿಲ್ ದೆನ್ ಟೇಕ್ ಕೇರ್. ವಿಲ್ ಬಿ ಕ್ರಿಯೇಟಿಂಗ್ ಅವರ್ ಫಸ್ಟ್ ಡೇಟಾಬೇಸ್. ನಮ್ಮ ಫಸ್ಟ್ ಡೇಟಾಬೇಸ್ ಅನ್ನು ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಟಿಲ್ ದೆನ್ ಬೈ ಬೈ.